ಸಾವಿರಾರು ಬಂಟರ ಕನಸು ಸಮುದಾಯದ ಏಕತೆಯ ಪ್ರತೀಕ. ಭವಿಷ್ಯದ ಪೀಳಿಗೆಗಳಿಗೆ ಹೆಮ್ಮೆಯ ಪರಂಪರೆಯಾಗಿರುವ ಮುಲ್ಕಿಯ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣದ ಭವ್ಯ ಸಭಾಭವನದ ನಿರ್ಮಾಣ ಕಾರ್ಯ ವೇಗವಾಗಿ ಸಾಗುತ್ತಿದೆ. ಡಿಸೆಂಬರ್ 31ರೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಜನರಿಗೆ ಸಮರ್ಪಿಸುವ ಸಂಕಲ್ಪದೊಂದಿಗೆ ಮುಂಬೈನಲ್ಲಿ ಮಹತ್ವದ ಸಮಾಲೋಚನಾ ಸಭೆ ನಡೆದಿದೆ. ಸಭೆಯಲ್ಲಿ ದಾನಿಗಳು, ಪದಾಧಿಕಾರಿಗಳು ಮತ್ತು ಸದಸ್ಯರು ಭಾಗವಹಿಸಿ ಯೋಜನೆಯ ಪ್ರಗತಿ ಹಾಗೂ ಮುಂದಿನ ಕಾರ್ಯಯೋಜನೆಯ ಕುರಿತು ಸಮಗ್ರವಾಗಿ ಚರ್ಚಿಸಿದ್ದಾರೆ. ಈ ಕುರಿತಾದ ವಿಶೇಷ ವರದಿಯೊಂದು ಇಲ್ಲಿದೆ. ಈ ಸಮಾಜ ನಮ್ಮ ಬಂಟೇರ್ನ ಪರ್ಮನೆಂಟ್ ಈ ಬಿಲ್ಡಿಂಗ್ ಆಂಡ ಊರಿನ ಸಮಾಜ ಹೋಗು ಒಂದು ಏರಿಯಾಗಳ ಪರ್ಸನಲ್ ಯೂಸ್ ಆಪಿನತ್ತೆ 5 ವರ್ಷದ ತುಂಬು ಜಾಗತಿಕ ಬಂಟ ಸಂಘದ ಒಕ್ಕೂಟ ಉಂಡು ಬಂದಿದೆ ಗೊತ್ತು ಜಾಣ. ಇನ್ನು 5 ವರ್ಷದ ಜಾಗತಿಕ ಬಂಟ ಸಂಘದ ಒಕ್ಕೂಟಡು ಒಂದು ಈತು ಪೊರುಳುದ ಕೆಲಸ ಮಾಡ್ಕೊಡು ನಾಡ ಅವು ನಮ್ಮ ಅಧ್ಯಕ್ಷರ ಐಕಳ ಹರೀಶ್ ಶೆಟ್ಟಿಗೆ ಮಾತ್ರ ಸಾಧ್ಯ ಎಂದು ಈ ಪುರ್ತುಜ ಬಂಡೆ ಇಚ್ಛೆ ಪಡ್ತಾರೆ. ವರ್ಲ್ಡ್ ಬಂಟರ ಸಂಘ ಕೇವಲ ಬಂಟ ಸಮುದಾಯದ ಬಡವರಿಗೆ ಮಾತ್ರ ಇದು ಉಪಕಾರ ಮಾಡ್ತಾ ಇಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಸಮುದಾಯಗಳ ಕಷ್ಟದಲ್ಲಿದ್ದವರ कन्नीर ओसतಕ್ಕಂತ ಕೆಲಸವನ್ನು ಮಾಡ್ತಾರೆ. बंट समाजामध्ये जेव्हा जेव्हा मी येतो मला आपला उत्साह पाहिल्यानंतर अतिशय प्रफुल्लित वाटतं. ಒಂಜಿ ಶಾಶ್ವತವಾದ ಲಾಂಗ್ ಟರ್ಮ್ ಒಂಜಿ ಇನ್ಕಮ್ ಬರ್ಪುನ ಸಾಧಿ ಬೋಡು ನೆಂಜಿ ಇಂಚಿನಾನ್ಲ ಒಂಜಿ ಜಾಗಗೆ ತುನ್ನು ಹಾಲ ಅತನ ಇಂಚಿನಾನ್ಲ ಒಂಜಿ ಮಲ್ತದೆ ಐಟ್ ಒಂಜಿ ಪರ್ಮನೆಂಟ್ ಆದ ನಮಕೊಂಜಿ ಇನ್ಕಮ್ ಬರ್ಪಲೆಕ ಆವಡು ಎನ್ನೊಂಜಿ ಅಂದಾಜು ಮಲ್ತೆಯಾನು ಪ್ರತಿ ವರ್ಷಲ ಈಗ ಒಂಜಿ 5 ಲಕ್ಷ ಡೊನೇಷನ್ ಮಾಡು. ಖಾಲಿ ಒಂಜಿದೆಂತ ಒಂಜಿ ಟೆಲಿಫೋನ್ ಕಾಲ್ ನಿಮಗೆ ಪೂರ ಒಟ್ಟಾತಾರೆ ಇಂಚಿನ ಎಲ್ಲ ಇನಾಗ್ರೇಷನ್ ಟೈಮ್ ಲಕ್ಷ ಗಟ್ಟಲೆ ಜನ ಒಟ್ಟಾವಡು ಪೂರ. ಸುಮಾರು 42 ವರ್ಷ ಪಿರಾವಡು ಒಂದೇ ವಿಜಯ ಕಾಲೇಜ್ ಬರ್ತದ ಆ ಮುಲ್ಕಿ ಸಿಂಡಿಕೇಟ್ ಬ್ಯಾಂಕ್ ಹಿಡಿದು 541 ರೂಪಾಯಿ ಬೊಂಬೈ ಪೋತಿನ ಇನಿ ಇತ್ತಿತ್ತು ಮಲ್ಲ ಜನಕುಲ್ನ ಎದುರು ಹೆಂಗೊಂಜಿ ಸನ್ಮಾನ ತಿಕ್ಕೊಂಡು ಬಂದಾಗ ಅವೆನ್ನ ಅಪ್ಪಮ್ಮನ ಭಾಗ್ಯನೇ ಬನೋಲಿ. ನಮ್ಮ ಮೇನ್ ಏನೈತೆ ಉದ್ದೇಶದ ಕೇಳ ಮಾತೇ ಇಲ್ಲ ಮಾತ ಬಂಟ್ರು ಏರ್ ಮಾತ ಉಳ್ಳೆ ರಕ್ಲಿನ ಪೂರ ಒಟ್ಟುಬಾಟಿನ ಕೆಲಸ ನಮ್ಮ ಲೋಕಾರ್ಪಣೆ ಮನ್ಪ್ರೇನ ಅವಡು ಅವು ನಮ್ಮ ಮೇನ್ ಉದ್ದೇಶ. ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವತಿಯಿಂದ ಮುಲ್ಕಿಯ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಸಂಕೀರ್ಣದಲ್ಲಿ ನಿರ್ಮಾಣವಾಗ್ತಾ ಇರೋ ಬಹುನಿರೀಕ್ಷಿತ ಸಭಾಭವನ ಕಾಮಗಾರಿಯ ಪ್ರಗತಿ ಪರಿಶೀಲನೆ ಹಾಗೂ ಡಿಸೆಂಬರ್ 31ರ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವ ಉದ್ದೇಶದಿಂದ ಸಮಾಲೋಚನಾ ಸಭೆ ನಡೆದಿದೆ. ಮುಂಬೈನ ಕುರ್ಲಾದ ಬಂಟರ ಭವನದ ಅನೆಕ್ಸ್ ಕಟ್ಟಡದಲ್ಲಿರುವ ಶ್ರೀಮತಿ ರಂಜನಿ ಸುಧಾಕರ್ ಹೆಗ್ಡೆ ಸಭಾಂಗಣದಲ್ಲಿ ನಡೆದ ಸಭೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಸಭೆಯಲ್ಲಿ ಸಭಾಭವನ ನಿರ್ಮಾಣ ಕಾಮಗಾರಿಯ ಇಂದಿನ ಹಂತವನ್ನ ಪರಿಚಯಿಸುವ ವಿಶೇಷ ಸಾಕ್ಷ್ಯ ಚಿತ್ರವನ್ನ ಪ್ರಾಜೆಕ್ಟರ್ ಮೂಲಕ ಪ್ರದರ್ಶಿಸಲಾಗಿದ್ದು, ಕಾಮಗಾರಿಯ ಗುಣಮಟ್ಟ, ವಿನ್ಯಾಸ ಹಾಗೂ ಮುಂದಿನ ಕಾರ್ಯಯೋಜನೆಗಳ ಬಗ್ಗೆ ದಾನಿಗಳು ಮತ್ತು ಸದಸ್ಯರಿಗೆ ವಿವರಿಸಲಾಯಿತು. ಈ ಸಭೆಯಲ್ಲಿ ಭಾಗವಹಿಸಿದ್ದ ದಾನಿಗಳು ಹಾಗೂ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಕಾಮಗಾರಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳ್ಳಲಿ ಅಂತ ಆಶಯ ವ್ಯಕ್ತಪಡಿಸಿದ್ದು, ಸಭಾಭವನವು ಜಾಗತಿಕ ಬಂಟ ಸಮುದಾಯಕ್ಕೆ ಹೆಮ್ಮೆಯ ಕೇಂದ್ರವಾಗಲಿದೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖ ದಾನಿಗಳಾದ ತೋನ್ಸೆ ಆನಂದ್ ಶೆಟ್ಟಿ, ಪ್ರವೀಣ್ ಭೋಜ ಶೆಟ್ಟಿ, ಶಶಿಧರ ಶೆಟ್ಟಿ ಬರೋಡ, ರಾಜೇಶ್ ಎನ್ ಶೆಟ್ಟಿ, ಉಮಾಕೃಷ್ಣ ಶೆಟ್ಟಿ ದಂಪತಿ, ಶಶಿಧರ್ ಶೆಟ್ಟಿ ಇನ್ನಂಜೆ, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್, ಶಂಕರ್ ಶೆಟ್ಟಿ ವಿರಾರ್, ಹರೀಶ್ ಶೆಟ್ಟಿ ಪಡುಕುದ್ರು, ಗಿರೀಶ್ ಶೆಟ್ಟಿ ತೆಳ್ಳಾರ್ ಸೇರಿದಂತೆ ಅನೇಕ ದಾನಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಮೂಲ್ಕಿಯಲ್ಲಿ ನಿರ್ಮಾಣವಾಗ್ತಾ ಇರೋ ಈ ಭವ್ಯ ಸಭಾಭವನವು ಬಂಟ ಸಮುದಾಯದ ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳಿಗೆ ಪ್ರಮುಖ ಕೇಂದ್ರವಾಗುವ ನಿರೀಕ್ಷೆ ಇದ್ದು, ಡಿಸೆಂಬರ್ ಅಂತ್ಯದ ಒಳಗೆ ಲೋಕಾರ್ಪಣೆಗೊಳ್ಳುವ ಗುರಿಯೊಂದಿಗೆ ಕಾಮಗಾರಿ ಭರದಿಂದ ಸಾಗ್ತಿದೆ. ಸಮಾರಂಭಗಳು ಭಾರಿ ಈ ಫೆಡರೇಷನ್ ಶಕ್ತಿ ದಿಂಜಾಯಿ ನಂಚಿನ ಮೊದಲ ವ್ಯಕ್ತಿಗಳು ಬೈದೆ ಇನಿ ಸುರುಟು ಜಾಗತಿಕ ಬಂಟ ಸಂಘವು 25 ಲಕ್ಷ ಆಫೀಸಲ್ಲಿ ಎತ್ಕೊಡ್ತೀನಿ ಅಂಚಿನ ಅಂಚನೆ ಸುರೂರ್ದು ಇದಮುಟ್ಟದ ಪ್ರತಿಯೊಂದು ಕಾರ್ಯಕ್ರಮಗಳ ಕಣಗಳು ಬತ್ತು ಸಶಿರೇಖಾರಣ ಶೆಟ್ಟರು ಒಟ್ಟು ಬತ್ತದ ಕಾರ್ಯಕ್ರಮ ಪೊರ್ಲು ಮಲ್ತದ ನಡುಗುಡಾದ ಕೊಡ್ತೀರಿ ಇಲ್ಲ ಸಶಕ ಬಂದ್ಬಿಟ್ಟಾನೆ ಬರ್ತವಂತೇಳಿ ಅದನ್ನು ಬೈದಿದೆ ಆನಂದನ್ನೇ ನಲ್ಲ ಶಕ್ತಿ ಎಂದರೆ ಅದು ಒಕ್ಕ ಬಂಟ ಸಂಘದ ಅಧ್ಯಕ್ಷರು ಪ್ರವೀಣ್ ಭೋಜ್ ಶೆಟ್ಟಿ ಆರ್ಲ ಮಲ್ಲ ದಾನ ಗುರ್ತು ಬಂಟ ಸಂಘ ಮುಲ್ಕಿದ ಅವ್ರ ಆಪಿನಂಚಿನ ಒಂದಿಟ್ಟು ಆಫೀಸದ ಒಂದು ಕಟ್ಟಡನೇ ದಾನ ಕೊಡ್ತೇವೆ ನನಗೆ ಅದನ್ನು
ಅರ್ನ ಬಗ್ಗೆ ಎತ್ತುವ ಪಂಡು ಅರೆಗೆ ಜನಕ್ಕೂ ಪನ್ನ ಪ್ರೀತಿ ಮಾತಿರಲ್ಲ ಅರ್ನ ಪ್ರೀತಿದ ವ್ಯಕ್ತಿ ನಮ್ಮ ಪ್ರೆಸಿಡೆಂಟ್.